ಗಾಡಿ ಮಾತ್ರ ಸಖತ್ತಾಗಿದೆ. ಗಾಡಿ ಮಾತ್ರ ಎಳ್ಕೊಂಡು ಹೋಗುತ್ತೆ ಬ್ರೋ. ಸೂಪರ್ ಆಗಿದೆ ಗಾಡಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ದು ಗಾಡಿ. ನೋಡಿ ಬ್ರೋ, ಕ್ರೇಟಾ ಗಾಡಿಯಲ್ಲಿ ಇಂಟೀರಿಯರ್ ಹೆಂಗಿದೆ ಅನ್ಕೊಂಡು. ಗಾಡಿ ಅಂತೂ ಪಂಕ್ಚರ್ ಆಗಿದೆ. ಹೇ ಗಾಯ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ನಾನು ಇವಾಗಿದ್ದೀನಿ ಮ್ಯಾಂಗ್ಳೂರಲ್ಲಿ. ನೀವು ನೋಡ್ಬೋದು ನನ್ನ ಹಿಂದ್ಗಡೆ. ಇವಾಗ ಕ್ರೇಟಾ ಗಾಡಿಯಲ್ಲಿ ಹೋಗ್ತಿರೋದು ಗೋಕರ್ಣ ಕಡೆ. ಕ್ರೇಟಾ ಗಾಡಿ ಕೂಡ ಇದೆ. ನೋಡೋಣ ಕ್ರೇಟಾ ಗಾಡಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ಕೊಂಡು. ನಾನು ಇನ್ನೂ ತನಕ ಕ್ರೇಟಾ ಗಾಡಿನ ಓಡಿಸ್ಲೇ ಇಲ್ಲ ಬ್ರದರ್. ಇದು ಫಸ್ಟ್ ಟೈಮ್ ಓಡಿಸ್ತಿರೋದು ಕ್ರೇಟಾ ಗಾಡಿ. ಈ ತರ ಮಾತಾಡೋದಕ್ಕೆ 6 ಸ್ಪೀಡ್ ಗಾಡಿ ಇದು. 5 ಸ್ಪೀಡ್ ಎಲ್ಲ ಫಸ್ಟ್ ಟೈಮ್ ಯಾವ ತರ ಇದೆ ಅಂತ ಎಕ್ಸ್ಪೀರಿಯನ್ಸ್. AC ಚಾಲು ಮಾಡ್ತಿದ್ದೇನೆ ನೋಡಿ. ಇದು ಮಂಗಳೂರಲ್ಲಿ ಇದೆ ನೋಡಿ. ಇದು ಇಂಡಿಯನ್ ಫ್ಲಾಗ್ ಹಾಕಿರೋದು. ಇದು ಮಂಗಳೂರು ಫೋರ್ಟ್ ನೋಡಿ ಗೈಸ್. ಮಂಗಳೂರು ಸಿಟಿಯಲ್ಲಿ ಇದ್ದೀನಿ ಇವಾಗ. ಈ ಕಡೆ ನೋಡ್ಬೋದು ನೀವು. ಗಾಡಿ ಮಾತ್ರ ಸಿಕ್ಕಾಪಟ್ಟೆ ಎಳ್ಕೊಂಡು ಹೋಗ್ತಿದೆ. ಗಾಡಿ ಅಂತೂ ಪಂಕ್ಚರ್ ಆಗಿದೆ. ಪುಣ್ಯಕ್ಕೆ ಹೋಗೋ ಶಾಪ್ ಇಂದಾನೆ ಸಿಕ್ಬಿಟ್ಟದು ರೋಡಲ್ಲೇ. ಪಂಕ್ಚರ್ ತೆಗೆದು ನೋಡಿ. ಗಾಡಿ ಅಂತ ಪಂಕ್ಚರ್ ಆಗಿದೆ. ಸ್ಟೆಪ್ನು ಚೇಂಜ್ ಮಾಡ್ತಿದ್ದೇವೆ. ಅಣ್ಣವರು ನಮ್ದು ಗಾಡಿ ಸ್ಟೆಪ್ ಚೇಂಜ್ ಮಾಡ್ತಿರೋದು ನಮ್ಮದು ತುಂಬಾ ಚಲೋ ಇತ್ತು. ಅವ್ರು ಬಂದದ್ದು ಸ್ವಲ್ಪ ಈಸಿ ಆದಂಗೆ ಆಯ್ತು. ಬರಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಮಾಡಿ. ಪಂಚರ್ ಅಂತೂ ಆಗಿದೆ. ಬಟ್ ಟೈರ್ ಪಂಚರ್ ತೆಗಿಯೋಕ್ಕಾಗಲ್ಲ. ಡೈರೆಕ್ಟ್ ಸ್ಟೆಪ್ನೇ ಚೇಂಜ್ ಮಾಡ್ತೀವಿ ನೋಡಿ. ಅಣ್ಣವ್ರದ್ದು ಚೇಂಜ್ ಮಾಡ್ತಿದ್ದಾರೆ. ಗಾಯ್ಸ್, ಸ್ಟೆಪ್ನಿ ಅಂತೂ ಚೇಂಜ್ ಮಾಡಾಯ್ತು. ಆರಾಮಾಗಿ ಮಸ್ತಾಗಿ ಚೇಂಜ್ ಆಯ್ತು. ಏನೋ ಟೆನ್ಷನ್ ಇಲ್ಲ. ತುಂಬಾ ಖುಷಿ ಆಯ್ತು ಸ್ಟೆಪ್ನಿ ಚೇಂಜ್ ಆದಕ್ಕೆ. ನಾನ್ ಮಾಡಕ್ ಹೋದ್ರೆ ಮತ್ತೆ ಟೈಮ್ ಹೋಗ್ತಿತ್ತು ಗೈಸ್. ಯಾಕಂದ್ರೆ ನಾನು ಹೀಗೆ ಪಂಚರ್ ಆಯ್ತಲ್ಲ, ಏನ್ ಮಾಡೋದು. ಜಸ್ಟ್ ಲೊಕೇಶನ್ ಅಲ್ಲಿ ನೋಡಿದೆ ನಾನು ಪೆಟ್ರೋಲ್ ಬಂಕ್ ಎಷ್ಟು ದೂರ ಇದೆ ಅನ್ಕೊಂಡು. ಜಸ್ಟ್ ಗಾಳಿ ಆದ್ರೆ ಹಾಕ್ಬಹುದು ಅನ್ಕೊಂಡು. ಆಕ್ಚುಲಿ ಪಂಚರ್ ಆಗಿರೋದು ನನ್ಗೇನೋ ಗೊತ್ತಿಲ್ಲಾಗಿತ್ತು ಪಂಚರ್ ಆಗಿದೆ ಏನ್ ಅನ್ಕೊಂಡು. ಪಂಚರ್ ಆಗಿತ್ತು. ಅದ್ರ ನಂತರ ಗೈಸ್ ಫೈನಲಿ ಟೋಲ್ ಗೇಟ್ ಹತ್ರ ಬಂದ್ಬಿಟ್ಟಿದ್ದೇವೆ ನೋಡಿ. ಇದು ಮಂಗಳೂರು ಟೋಲ್ ಗೇಟು ನೋಡಿ ಗೈಸ್. ಟೋಲ್ ಪಾಸ್ ಆಗ್ತಿದ್ದೇವೆ. ಮಂಗಳೂರು ಟೋಲ್. ಗಾಡಿ ಅಂತೂ ಸಿಕ್ಕಾಪಟ್ಟೆ ಎಳ್ಕೊಂಡು ಹೋಗ್ತಿದೆ ನೋಡಿ ಬ್ರೋ. ಇನ್ನ ನೋಡಿ ಥರ್ಡ್ ಗೇರ್ ನಲ್ಲಿ ಎಳ್ಕೊಂಡು ಹೋಗ್ತೇನೆ. ಗಾಡಿ ನೋಡಿ ಬ್ರೋ ಯಾವ ತರ ಎಳ್ಕೊಂಡು ಹೋಗ್ತಿದೆ. ಇಷ್ಟು ಸ್ಪೀಡ್ ಆಗಿ ಹೋಗುತ್ತೆ ಅಂದ್ರೆ ಬ್ರೋ 100 ಅಲ್ಲಿ ಹೋಗ್ಬಿಡ್ತು ಸ್ಪೀಡ್. ಇಲ್ಲಿ ನೋಡಿ 100 ಅಲ್ಲಿ ಹೋಗ್ಬಿಡ್ತು. ಉಡುಪಿಯಲ್ಲಿ ಬಂದ್ಬಿಟ್ಟಿದ್ದೇನೆ. ಉಡುಪಿಯಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಚಾಲು ಇದೆ ನೋಡ್ಬೋದು. ನಾನು ಇವಾಗ ಒಂದು ಪ್ಲೇಸ್ ಅಲ್ಲಿ ಬಂದಿದ್ದೇನೆ. ಅದು ಯಾವ್ದಂತ ಗೆಸ್ ಮಾಡ್ತೀರಾ? ಇಲ್ವಾ? ಯಾವ್ದಂತ ಗೊತ್ತಾಗ್ಲಿಲ್ಲ ಬ್ರೋ. ನೋಡಿ ಇದು ಬ್ರೋ ಮರವಂತೆ ಬೀಚು. ಈ ಮರವಂತೆ ಬೀಚ್ನ ನೀವು ನೋಡ್ಬೋದು ಯಾವ ಥರ ಇದೆ ಅನ್ಕೊಂಡು. ಮರವಂತೆ ಬೀಚಲ್ಲಿ ಚೆನ್ನಾಗಿರೋದು ಆ ಕಡೆಯಿಂದ ಈ ಕಡೆ ಬೇರೆ ಬೇರೆ ರಾಕ್ಸ್ ಇರತ್ತೆ. ಹೇಗಿದೆ ಅನ್ಕೊಂಡು ಗೊತ್ತಿಲ್ಲ ನಿಮಗೆ, ಆದರೂ ನಾನು ತೋರಿಸ್ತಿದ್ದೇನೆ ನಿಮಗೆ ರಾಕ್ಸು. ತುಂಬ ಚೆನ್ನಾಗಿರೋದು. ಈ ಬೀಚ್ನ ಒಂದ್ಸಲ ಬರಬೇಕಾಗತ್ತೆ ನೀವು. ಅದು ಮಂಗಳೂರಿಂದ ಹತ್ರನೇ ಇರೋದು. ಕುಂದಾಪುರ ತುಂಬ ಹತ್ರ ಇರೋದು. ಗೋಕರ್ಣ ಕಡೆ ಬರುವಾಗ ಕಡೆಯಿಂದ ಅವರು ಈ ಕಡೆ ವಿಸಿಟ್ ಮಾಡ್ಬೋದು. ಇದು ಫೇಮಸ್ ಬೀಚ್ ಆಗಿರುತ್ತೆ. ಮೇಲ್ಗಡೆಯಿಂದ ಎಲ್ಲ ಫುಲ್ ವ್ಯೂ ಅಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ.